ಹೆಲೋ ಎವ್ರಿವನ್. ವಾವ್, ಏನಿದು ಇಷ್ಟು ಕ್ರಿಸ್ಪಿಯಾಗಿ ಗರಿಯಾಗಿದೆ, ಯಾವ ವಡೆ ಇದು ಅಂತ ಆಲೋಚಿಸ್ತಿದ್ದೀರಾ? ಇದೇ ನಮ್ಮ ಇವತ್ತಿನ ಸ್ಪೆಷಲ್ ಗಣೇಶ ಚತುರ್ಥಿ ಸ್ಪೆಷಲ್ ರೆಸಿಪಿ ಮಸಾಲ ವಡೆ. ಇದನ್ನ ಕಡಲೆಬೇಳೆ ವಡೆ ಅಂತ ಸಹ ಹೇಳ್ತಾರೆ, ಹಾಗೆ ಆಮ್ ವಡೆ ಅಂತ ಸಹ ಹೇಳ್ತಾರೆ. ಸೊ ನೋಡೋಕೆ ಎಷ್ಟು ಸಖತ್ತಾಗಿದೆ, ಟೇಸ್ಟ್ ಮಾತ್ರ ರಿಯಲಿ ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಆಗಿರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ರೆಸಿಪಿ. ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಮೊದಲನೇದಾಗಿ ಎಲ್ಲರಿಗೂ ಅಡ್ವಾನ್ಸ್ ಆಗಿ ಗಣೇಶ ಚತುರ್ಥಿ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಇಲ್ಲಿ ನಾನು 1 ಕಪ್ ಅಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ, ಅಂದ್ರೆ ಅಪ್ರಾಕ್ಸ್ 200 ಗ್ರಾಮ್ಸ್ ಅಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ. ಇದಕ್ಕೆ ನೀರನ್ನ ಹಾಕಿ ಒಂದು 3 ರಿಂದ 4 ಗಂಟೆ ನೆನೆಯೋಕೆ ಬಿಡಿ. ಯಾಕೆ ಅಂದ್ರೆ ಕಡಲೆಬೇಳೆ ನೆಂದಷ್ಟು ವಡೆ ತುಂಬಾ ಚೆನ್ನಾಗಿ ಬರುತ್ತೆ, ಹಾಗಾಗಿ ಮಿನಿಮಮ್ ಅಂದ್ರೂ 3 to 4 ಅವರ್ಸ್ ಇದನ್ನ ನೆನೆಯೋಕೆ ಬಿಡಿ. ಓಕೆ, ನಾನು 4 ಗಂಟೆ ಕಾಲ ನೆನೆಸಿದ್ದೀನಿ ಕಡಲೆಬೇಳೆನ. ಸೊ ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಸೊ ನೆಕ್ಸ್ಟ್ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಆ್ಯಂಡ್ ಇದನ್ನು ಗ್ರೈಂಡ್ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ ಆ್ಯಂಡ್ ಎಂಕರೇಜ್ ಮೀ. ಆ್ಯಂಡ್ ಹಾಗೆ ಸ್ವಲ್ಪ ಕಡಲೆಬೇಳೆನ ಎತ್ತಿಡಿ, ಫುಲ್ ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಂಡಿರೋ ಹಿಟ್ಟಿಗೆ ಆ್ಯಡ್ ಮಾಡೋಣ. ಓಕೆ ನೋಡಿ, ಕಡಲೆಬೇಳೆನ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ಓವರ್ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಡಿ, ಹಾಗೆ ತುಂಬ ತರಿಯಾಗಿ ಸಹ ಮಾಡ್ಕೋಬೇಡಿ. ನೋಡಿ ಈ ಥರ ಮಾಡ್ಕೊಳ್ಳಿ, ಸೊ ವಡೆ ಪರ್ಫೆಕ್ಟಾಗಿ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕಡಲೆಬೇಳೆನ ಗ್ರೈಂಡ್ ಮಾಡಬೇಕಾದ್ರೆ ಅದಕ್ಕೆ ನೀವು ನೀರನ್ನು ಹಾಕಿ ಗ್ರೈಂಡ್ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ನಾವು ಆಲ್ರೆಡಿ ಅದನ್ನು ನೆನೆಸಿಟ್ಟಿದ್ದೀವಲ್ವಾ, ಸೊ ಅದರಲ್ಲಿ ನೀರಿನ ಅಂಶ ಇರುತ್ತೆ, ಹಾಗಾಗಿ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಈ ಥರ ಪರ್ಫೆಕ್ಟಾಗಿ ಗ್ರೈಂಡ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಈಗ ಇದಕ್ಕೆ ನಾವು ಆಗಲೇ ತೆಗೆದಿಟ್ಟಿದ್ವಲ್ವಾ ಕಡಲೆಬೇಳೆ, ಸೊ ಇದನ್ನು ಆ್ಯಡ್ ಮಾಡಿ. ಮರಿದೆ ಕಡಲೆಬೇಳೆನ ಈ ರೀತಿಯಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ವಡೆಯಲ್ಲಿ ಟೇಸ್ಟ್ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಓಕೆ, ನೆಕ್ಸ್ಟ್ ಈಗ ಇದಕ್ಕೆ ಸ್ವಲ್ಪ ಮಸಾಲಾಸ್ನ ಆ್ಯಡ್ ಮಾಡೋಣ. ಸೊ ಇಲ್ಲಿ ನಾನು ಒಂದು 4 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಒಂದು 6 ರಿಂದ 7 ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ಇಂಚಷ್ಟು ಅಲ್ಲನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ದಿಸ್ ಇಸ್ ದ ಮೇನ್ ಇಂಗ್ರೀಡಿಯೆಂಟ್ ಆ್ಯಂಡ್ ಅ ಟೇಸ್ಟ್ ಎನ್ಹ್ಯಾನ್ಸರ್ ಆಫ್ ಮಸಾಲ ವಡ ಅಂತಲೇ ಹೇಳ್ಬೋದು. ಸೊ 1 ಇಂಚಷ್ಟು ಚಕ್ಕೆ, ಹಾಗೆ ಒಂದು 6 ರಿಂದ 7 ಲವಂಗನ ಆ್ಯಡ್ ಮಾಡ್ಕೊಳ್ಳಿ. ಸೊ ಮರಿದೆ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಫೈನ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಗೆ ಏನಾದರೂ ಕಲರ್ಗೋಸ್ಕರ ಸ್ವಲ್ಪ ಅರಿಶಿನ ಪುಡಿ ಏನಾದರೂ ಆ್ಯಡ್ ಮಾಡಬೇಕು ಅಂತ ಇದ್ದರೆ ಗ್ರೈಂಡ್ ಮಾಡಬೇಕಾದ್ರೇ ಆ್ಯಡ್ ಮಾಡಿಬಿಡಿ. ಓಕೆ, ನೆಕ್ಸ್ಟ್ ಈಗ ಇದಕ್ಕೆ ಸಬ್ಬಕ್ಸಿಗೆ ಸೊಪ್ಪನ್ನ ಆ್ಯಡ್ ಮಾಡೋಣ. ಸೊ ಇಲ್ಲಿ ನಾನು 1 ಕಪ್ಪಷ್ಟು ಸಬ್ಬಕ್ಸಿಗೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಈಗ 1 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಹಾಕಿ. ಆ್ಯಂಡ್ ಫೈನಲ್ ಆಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಇದನ್ನು ಮಿಕ್ಸ್ ಮಾಡ್ತಾ ಐ ವಾಂಟ್ ಟು ಶೇರ್ ಸಮಥಿಂಗ್ ವಿತ್ ಯು. ನನ್ನ ಲಾಸ್ಟ್ ರೆಸಿಪಿ ಮೋದಕ ಮಾಡಿದ್ದೆ ನಾನು, ಅಂದರೆ ಗಣೇಶ ಚತುರ್ಥಿ ಸ್ಪೆಷಲ್ ಅಂತಲೇ ಸ್ಪೆಷಲ್ ವೇಯಲ್ಲಿ ಮೋದಕನ ಮಾಡಿದ್ದೆ. ಕಾಯಿ ತುರಿನ ತೆಗೆದು ಅದೇ ಚಿಪ್ಪಲ್ಲಿ ನಾನು ಮೋದಕನ ಸ್ಟೀಮ್ ಮಾಡಿದ್ದೆ. ತುಂಬ ಒಳ್ಳೆ ರೆಸಿಪಿ. ಇನ್ ಕೇಸ್ ನೀವೇನಾದರೂ ನೋಡಿರಲಿಲ್ಲ ಅಂದರೆ ಪ್ಲೀಸ್ ಚೆಕ್ಔಟ್ ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಆ್ಯಂಡ್ ಗೋ ಅಂಡ್ ವಾಚ್ ದ ರೆಸಿಪಿ. ಒಳ್ಳೆ ರೆಸಿಪಿ, ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಗೆ ಸಂಕಷ್ಟಿ ವ್ರತ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದರೂ ಬೇಕಿದ್ರೆ ಆ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಪ್ಲೀಸ್ ವಾಚ್ ದ ವಿಡಿಯೋ. ಓಕೆ, ರೆಸಿಪಿನ ಕಂಟಿನ್ಯೂ ಮಾಡೋಣ. ಫೈನಲ್ ಆಗಿ ಇದಕ್ಕೆ ಸ್ವಲ್ಪ ಸೋಡಾ ಪುಡಿನ ಆ್ಯಡ್ ಮಾಡಿ, ಬೇಕಿಂಗ್ ಸೋಡಾನ ಆ್ಯಡ್ ಮಾಡಿ. ಸೊ ಇದರಿಂದ ವಡೆ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಾಗುತ್ತೆ. ಆ್ಯಂಡ್ ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಡೆ ಮಾಡೋಕೆ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದೆಲ್ಲದನ್ನು ಮಿಕ್ಸ್ ಮಾಡ್ಕೊಂಡಿದ ನಂತರ ಹಿಟ್ಟನ್ನ ರೆಸ್ಟ್ ಮಾಡೋಕೆ ಬಿಡಬಾರ್ದು, ಇಮಿಡಿಯೇಟ್ಲಿ ವಡೆನ ಮಾಡ್ಕೊಂಬಿಡಿ. ಯಾಕೆ ಅಂದರೆ ಈರುಳ್ಳಿ ಹಾಕಿರ್ತೀವಲ್ವಾ, ಸೊ ಹಿಟ್ಟು ಸ್ವಲ್ಪ ನೀರಿಗಾಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಇಮಿಡಿಯೇಟ್ಲಿ ನೀವು ವಡೆನ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಗೇನಾದರೂ ಇಮಿಡಿಯೇಟ್ಲಿ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಏನು ಮಾಡಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ, ಸೊ ಸ್ಕಿಪ್ ಮಾಡಿದೆ ನೋಡಿ. ಓಕೆ, ನಾನು ಆಲ್ರೆಡಿ ಎಣ್ಣೆನ ಕಾಸಕ್ಕೆ ಇಟ್ಟಿದ್ದೆ, ಎಣ್ಣೆ ಸಹ ಕಾದಿದೆ. ಈಗ ವಡೆನ ಹಾಕೋಣ. ಆಯಿಲ್ ಮೀಡಿಯಂ ಹಾಟ್ ಇರಲಿ, ತುಂಬ ಓವರ್ ಹೀಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ವಡೆ ಮೇಲ್ಗಡೆ ಎಲ್ಲ ಬೆಂದ್ಬಿಡುತ್ತೆ, ಆದರೆ ಒಳಗಡೆ ಎಲ್ಲ ಹಿಟ್ಟಿಟ್ಟಾಗಿ ಹಾಗೆ ಇರುತ್ತೆ. ಸೊ ಆಯಿಲ್ನ ಮೀಡಿಯಂ ಹೀಟ್ ಮಾಡ್ಕೊಂಡೆ ವಡೆನ ಹಾಕ್ಕೊಳ್ಳಿ. ಹಾಗೆ ನೋಡಿ, ವಡೆ ಸಹ ತುಂಬ ಓವರ್ ಆಗಿ ತೆಳುವಾಗಿ ತಟ್ಕೋಬೇಡಿ, ಸ್ವಲ್ಪ ತಿಕ್ಕಿರಲಿ ವಡೆ. ಸೊ ಆಗ ಪರ್ಫೆಕ್ಟ್ ಆಗಿ ಮಸಾಲ ವಡೆ ಆಗುತ್ತೆ. ಇಲ್ಲ ಅಂದರೆ ಮದ್ದೂರು ವಡೆ ಆಗ್ಬಿಡುತ್ತೆ. ಮತ್ತೂರು ವಡೆನ ನೋಡಿರ್ತೀರ, ಸ್ವಲ್ಪ ತೆಳುವಾಗಿರುತ್ತೆ, ಈ ಥರ ಇರೋಲ್ಲ. ಸೊ ಹಾಗಾಗಿ ಮಸಾಲ ವಡೆ ಮಾಡ್ಕೋಬೇಕಂದ್ರೆ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಂಡು ಹಾಕಿ, ಪರ್ಫೆಕ್ಟ್ ಆಗಿರುತ್ತೆ. ಎಸ್ ನೋಡಿ, ಪರ್ಫೆಕ್ಟ್ ಆಗಿ ಹಾಕೊಂಡಿದ್ದಾಯ್ತು. ನೆಕ್ಸ್ಟ್ ಈಗ ಇದು ಬೆನ್ಯೋಕೆ ಸ್ವಲ್ಪ ಹೆಚ್ಚಿಗೆ ಟೈಮ್ ತಗೊಳುತ್ತೆ. ನಾರ್ಮಲ್ ಆಗಿ ನಾವು ಉದ್ದಿನ ವಡೆ, ಅಲಸಂದಿ ವಡೆ ಇವೆಲ್ಲ ಮಾಡ್ಕೊಂಡಾಗ ಏನು ಟೈಮ್ ತಗೊಳುತ್ತಲ್ಲ, ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಫ್ಲೇಮ್ನ ನೀವು ಮೀಡಿಯಂ ಟು ಲೋ ಶಿಫ್ಟ್ ಮಾಡ್ತಾ ಪೇಷನ್ಸಿಂದ ಮಾಡ್ಕೊಳ್ಳಿ, ಹೈ ಫ್ಲೇಮಲ್ಲಿ ಮಾಡ್ಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ಆಗಲೇ ನಾನು ಹೇಳಿದ್ದೆ, ಇನ್ ಕೇಸ್ ನಿಮ್ಗೆ ಏನಾದರೂ ಇಮಿಡಿಯೇಟ್ಲಿ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂದರೆ ಏನು ಮಾಡ್ಬೋದು ಅಂತ. ಸೊ ದಿಸ್ ಇಸ್ ದ ಟಿಪ್ಸ್ ಐ ಆಮ್ ಗಿವಿಂಗ್ ಟು ಯು.
ನಿಮ್ಗೇನಾದರೂ ಇಮಿಡಿಯೇಟ್ಲಿ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಹಿಟ್ಟನ್ನು ನೀವು ಫ್ರಿಜ್ಜಲ್ಲಿ ಇಡಿ. ಸೊ ಫ್ರಿಜ್ಜಲ್ಲಿ ಇಡೋದ್ರಿಂದ ಹಿಟ್ಟು ನೀರಿಗಾಗಲ್ಲ. ಆ್ಯಂಡ್ ವಡೆನ ನೀವು ಮಾಡ್ಕೊಳ್ತೀರಿ ಅಂದಾಗ ಒಂದು 5 ನಿಮಿಷದ ಮುಂಚೆ ಹೊರಗಡೆ ಇಟ್ಟು ವಡೆನ ಮಾಡ್ಕೊಳ್ಳಿ. ಸೊ ಪರ್ಫೆಕ್ಟ್ ಆಗಿರೋ ವಡೆನ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿದೆ ಮಸಾಲ ವಡೆ ಮಾಡ್ಕೊಳ್ಳೋದು. ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟ್ ಆಗಿ ಎಕ್ಸಲೆಂಟ್ ಆಗಿರೋ ಈ ಮಸಾಲ ವಡೆನ ಈ ಗಣೇಶ ಚತುರ್ಥಿಗೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್. ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ದಿಸ್ ರೆಸಿಪಿ ವಿತ್ ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. Okay then, stay tuned. Let's meet in the next video. Bye.